ಎಲ್ಲ ತಂದೆ ತಾಯಂದ್ರಿಗೂ ಒಂದೇ ಆಸೆ ಏನಪ್ಪ ಅಂತ ಹೇಳಿದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ದೇಶದ ಒಂದು ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅನ್ನೋದು ಎಲ್ಲ ತಂದೆ ತಾಯಂದ್ರಿಗೂ ಆಸೆ ಇದ್ದೇ ಇರುತ್ತೆ. ಇವತ್ತಿನ ಮಕ್ಕಳಿಗೆ ನೀವು ಕೇಳಿ, ಅಂದರೆ ನಿಮ್ಮ ಮನೇಲಿ ಇರ್ತಕ್ಕಂತಹ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಬಂದಿರೋ ಮಕ್ಕಳು, ಅಂದರೆ ಒಂದು ಹೈಸ್ಕೂಲ್ ಲೆವೆಲ್ ಮಕ್ಕಳನ್ನ ತಗೊಳ್ಳೋಣ ಇಲ್ಲಿ. ಮನೇಲಿ ನೀವು ಕೇಳಿ, ನಿನ್ನ ಮುಂದೆ ಏನು ಓದ್ತೀಯಪ್ಪ, ಏನು ಆಗ್ತೀಯ ಅಂತ. ಆಗ ಆ ಮಗು ಹೇಳತ್ತೆ ನಿಮಗೆ, ನಾನು ಡಾಕ್ಟ್ರ್ ಆಗ್ತೀನಿ, IAS ಆಫೀಸರ್ ಆಗ್ತೀನಿ, ಡ್ಯಾನ್ಸರ್ ಆಗ್ತೀನಿ, ಇಂಜಿನಿಯರ್, ಈ ಥರ ಒಳ್ಳೊಳ್ಳೆದನ್ನೇ ಹೇಳುತ್ತೆ. ಏನಕ್ಕಂದರೆ ಆ ಮಗುಗೆ ಗೊತ್ತು ನಾನು ಅದನ್ನು ರೀಚ್ ಮಾಡಬಲ್ಲೆ ಅಂತ. ಸೊ ಹಾಗಾಗಿ ಆ ಒಳ್ಳೊಳ್ಳೆ ಪೋಸ್ಟ್ಗಳನ್ನ ಆ ಮಗು ಹೇಳುತ್ತೆ. ಬಟ್ ಆ ಮಗುಗೆ ಬೆಳಿಗ್ಗೆ ಕೇಳಿ ನೀವು, ಎಷ್ಟು ಗಂಟೆಗೆ ಎದ್ದೇಳ್ತೀಯಪ್ಪ ಅಂದರೆ 8 ಗಂಟೆಗೆ ಎದ್ದೇಳ್ತೀನಿ ಅನ್ನತ್ತೆ. ಓದೋ ಅಭ್ಯಾಸ ಇದೆಯಾ? ಇಲ್ಲ, ಝೀರೋ. ಆ್ಯಕ್ಟಿವಿಟೀಸ್ ಇದೆಯಾ? ನಿಲ್. ಏನೂ ಒಳ್ಳೆಯ ಅಭ್ಯಾಸ ಆ ಮಗುಗೆ ಇರೋದಿಲ್ಲ. ಸೊ ಮಗುಗೆ ಬೆಟ್ಟದಷ್ಟು ಆಸೆ ಇದೆ, ನಾನು ಡಾಕ್ಟ್ರ್ ಆಗಬೇಕು, ದೊಡ್ಡ ಪೋಸ್ಟಿಗೆ ಹೋಗಬೇಕು ಅಂತೇಳಿ. ಬಟ್ ಮಕ್ಕಳು ಮಾತ್ರ ಪ್ರಯತ್ನ ಮಾಡ್ತಾನೇ ಇಲ್ಲ. ಎಷ್ಟೋ ಮಕ್ಕಳು ಆ ಥರ ಬ್ಯಾಕ್ ಆಗ್ತಿದ್ದಾರೆ. ನಾನು ನೋಡ್ತಾ ಇದ್ದೀನಿ ತುಂಬ ಮಕ್ಕಳು. ಸೊ ಅವರಿಗೆ ಕೇಪಬಲ್ ಇರುತ್ತೆ, ಆದರೂ ಕೂಡ ಆಸೆ ಕನಸು ಇಟ್ಕೊಂಡ್ರೂ ಕೂಡ ಅದಕ್ಕೆ ಪ್ರಯತ್ನವನ್ನು ಮಕ್ಕಳು ಪಡ್ತಾ ಇಲ್ಲ. ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಒಂದು ಮೆಡಿಕಲ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಒಂದು ಅಂದಾಜಾಗಿ ಒಂದು 700 ಮಾರ್ಕ್ಸ್ ಏನೋ ಬರಬೇಕು ಅನಿಸುತ್ತೆ. ಅಷ್ಟು ಮಾರ್ಕ್ಸನ್ನು ಮಕ್ಕಳು ತಗೋತಾ ಇಲ್ಲ. 100-200 ಮಾರ್ಕ್ಸ್ ತಗೋತಿದ್ದಾರೆ. ವರ್ಷಗಟ್ಟಲೆ ಕುತ್ಕೊಂಡು ಓದಿದರೂ ಕೂಡ ಎಕ್ಸ್ಟ್ರಾ ಕೋಚಿಂಗ್ ಅಂತ, ಆದರೂ ಮಕ್ಕಳು ಆ ನಂಬರ್ನ ತಗೋತಿಲ್ಲ. ಏನಕ್ಕಂತ ಸಿಂಪಲಾಗಿ ಹೇಳ್ತೀನಿ. ಆ ಮಕ್ಕಳು ಮುಂಚೆಯಿಂದ ಓದೋ ಅಭ್ಯಾಸನ ಮಾಡಿರೋದಿಲ್ಲ. ಎಕ್ಸಾಮ್ ಕಷ್ಟ ಇದೆ ಅಂತ ನೀವು ಹೇಳ್ಬೋದು, ಎಕ್ಸಾಮ್ ಕಷ್ಟ ಇದೆ ಹೌದು. ಬಟ್ ನೀನು ಮುಂಚೆಯಿಂದ ಓದೋದನ್ನು ಅಭ್ಯಾಸ ಮಾಡಿದರೆ, ಅಂದರೆ ಫಸ್ಟೇ ಮೆಡಿಕಲ್ ಓದು ಅಂತಲ್ಲ ಇಲ್ಲಿ ಹೇಳ್ತಿರೋದು ನಾನು. ಸೊ ಈಗ ಒಂದೇ ಸಲ ನಿನಗೆ ಮೆಡಿಕಲ್ ಓದೋಕ್ಕೆ 10-12 ಅವರ್ ಓದೋದಕ್ಕೆ ಆಗೋದಿಲ್ಲ. ನೀನು ಫಸ್ಟೇ 1 or 2 ಅವರ್ ಓದೋ ಅಭ್ಯಾಸನ, ಬುಕ್ಸ್ ಓದೋ ಅಭ್ಯಾಸನ ನೀನು ಕಲ್ತಿದ್ರೆ ಇವತ್ತು ನಿನಗೆ ಮೆಡಿಕಲ್ ಈಸಿ ಆಗ್ತಾಯಿತ್ತು. ಓಕೆ, ಇವಾಗ ನೀನೊಂದು ಪೊಲೀಸ್ ಆಗಬೇಕು ಅಂದರೆ, ಲಾಂಗ್ ಜಂಪ್ ಮಾಡಬೇಕು ಅಂದರೆ ನಾಳೆನೇ ಹೋಗಿ ಮಾಡೋಕ್ಕಾಗತ್ತಾ? ಅಷ್ಟು ಮೀಟ್ರು ನೀನು ದೂರ ಅಷ್ಟು ನಿಮಿಷದಲ್ಲಿ ಓಡಬೇಕು ಅಂದರೆ ಓಡೋಕ್ಕಾಗತ್ತಾ? ಆಗಲ್ಲ. ನೀನು ಮುಂಚೆನೇ ಪ್ರಾಕ್ಟೀಸ್ ಮಾಡಿದರೆ ಇವತ್ತು ಈಸಿ ಆಗ್ತಿತ್ತು ನಿನಗೆ. ಸೊ IAS ಎಕ್ಸಾಮ್ ಓದಬೇಕು ಅಂತ ಎಷ್ಟೋ ಮಕ್ಕಳು ಕನಸಾಗಿರುತ್ತೆ, ಅವ್ರಿಗೆ ಆಗದ ಸಾಧ್ಯತೆ ಇರುತ್ತೆ. ಆದರೆ ಮಕ್ಕಳು ಅದಕ್ಕೆ ಬೇಕಾಗಿದ್ದ ತಯಾರಿನ ಮುಂಚಿತವಾಗೇ ನಡೆಸಬೇಕು, ಮಾಡಿರೋದಿಲ್ಲ. ಹತ್ತಿರಕ್ಕೆ ಬಂದಾಗ ಮಾಡಲಿಕ್ಕೆ ಹೋಗ್ತಾರೆ. ಆ ಮಗು ಕೇಪಬಲ್ ಇದ್ದರೂ ಕೂಡ ಆ ಮಗು ಬ್ಯಾಕ್ ಆಗೋಗ್ಬಿಡುತ್ತೆ, ಅದನ್ನು ರೀಚ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ಮಕ್ಕಳು ಈ ಥರ ಸಫರ್ ಆಗಿರೋದನ್ನು ನಾನು ತುಂಬ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಪ್ರತಿ ಮಕ್ಕಳಿಗೂ ನೀವು ಹೇಳ್ತಾ ಇದ್ದೀರಾ ಅಂದರೆ ನೀವು ತುಂಬ ಜಾಣರಿದ್ದೀರಾ, ನಿಮ್ಮ ಕೈಲಿ ಆಗತ್ತೆ ಅಂತ. ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ, ಅವನು ಜಾಣ, ನಾ ದಡ್ಡ, ಅವನಿಗೆ ಮಾತ್ರ ಆಗತ್ತೆ ನನಗೆ ಮಾತ್ರ ಆಗಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಎಲ್ಲರೂ ಕೂಡ ಇಲ್ಲಿ ಜಾಣರು. ಬಟ್ ನೀನು ಎಷ್ಟು ಟೈಮ್ ಕೊಟ್ಟಿದ್ಯಾ ಓದೋದಕ್ಕೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ, ಎಷ್ಟು ತಿಳ್ಕೊಂಡಿದ್ಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲೆಲ್ರಿಗೂ ಇರೋದು 2 ಕಣ್ಣು, ಒಂದೇ ಮಗು, ಬಾಯಿ, ತಲೆ. ಯಾರಿಗೂ 4, 3, 2 ಆ ಥರ ಎಲ್ಲ ಇಲ್ಲ. ಎಲ್ರಿಗೂ ಇರೋದು ಒಂದೇ ತಲೆ. ಸೊ ಹಂಗಾಗಿ ಎಲ್ರಿಗೂ ದೇವರು ಒಂದೇ ಥರ ಬುದ್ಧಿನ ಕೊಟ್ಟಿದ್ದಾನೆ. ಬಟ್ ನೀನು ಅದನ್ನು ಉಪಯೋಗಿಸ್ಕೋಬೇಕು. ಸೊ ನೀನು ಉಪಯೋಗಿಸ್ಕೊಂಡಿದ್ದಾದರೆ ನೀನು ಇಟ್ಕೊಂಡಿರೋ ಅಂತಹ ಕನಸು ನನಸಾಗತ್ತೆ. ಸೊ ಇವತ್ತಿನ ಸೋಷಿಯಲ್ ಮೀಡಿಯಾ ದಿನದಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ, ಪ್ರತಿದಿನ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡೋದು, ಅಥವಾ ಮಲ್ಕೊಂಡೇ ಮನೆ ಒಳಗೆ ಕಾಲ ಕಳೆಯೋದು, ಈ ಥರ ತುಂಬ ಹೆಚ್ಚಿನದಾಗಿ ನಾನು ನೋಡ್ತಾ ಇದ್ದೀನಿ. ಸೊ ಅದಾಗಬಾರ್ದು. ಮಕ್ಕಳು ತಾವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಬೇಕು, ಓದಬೇಕು. ಅದಕ್ಕೆ ಆಗ್ತಾಯಿಲ್ಲ ಮಕ್ಕಳು ತುಂಬ ಜನ ನಾನು ನೋಡ್ತಿರೋ ಹಾಗೆ. ಸೊ ಅದಕ್ಕೆ ಸ್ವಲ್ಪ ನಾವು ಪೇರೆಂಟ್ಸ್ ಕೂಡ ಗಮನನ ತಗೋಬೇಕಾಗತ್ತೆ. ಏನಕ್ಕಂದರೆ ಇವತ್ತಿನ ದಿನ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಹೆಚ್ಚಿಂದ ಗಮನ ತಗೋಬೇಕು. ಹಾಗೆ ಪೋಷಕರು ಕೂಡ ಏನು ಮಾಡಬೇಕು ಅಂತ ಹೇಳಿದರೆ, ಮಕ್ಕಳು ಆ ಥರ ಓದ್ಕೋತಿದ್ದಾರಾ ಅಥವಾ ಕಲಿತಾ ಇದ್ದಾರಾ, ಮಾಡ್ತಿದ್ದಾರಾ,
ಆ್ಯಕ್ಟಿವಿಟೀಸಲ್ಲಿ ಇದ್ದಾರಾ ಅಂತ ನೋಡಬೇಕಾಗತ್ತೆ. ಏನಕ್ಕಂದರೆ ಇವತ್ತಿನ ದಿನವೇ ಆಗಿದೆ. ಸೊ ತುಂಬ ಜನ ಹಾಳಾಗಿ ಸೋಷಿಯಲ್ ಮೀಡಿಯಾದಿಂದ ತಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗದೆ ಸುಮಾರು ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಸೊ ಹಾಗಾಗೋದು ಬೇಡ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಮುಂದೆ ಬರಲಿ, ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸ್ಲಿ. ಸೊ ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ ಯಾವೆಲ್ಲ ಕ್ರಮಗಳನ್ನು ಮಕ್ಕಳೂ ತಗೋಬೇಕು, ಹಾಗೆ ಪೋಷಕರು ತಗೋಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡಿರುತ್ತೇನೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.